ಹಾಯ್, ನನ್ನ ಹೆಸರು ಸಹನಾ ಅಂತ. ನಾನು ಬೈ ಪ್ರೊಫೆಷನ್ ಐ ಆಮ್ ಅನ್ ಅಡ್ವೊಕೇಟ್. ನಮ್ಮ ಮನೆ ಇರೋದು ಶಿವನಗರ್, ರಾಜಾಜಿನಗರ್. ನಮ್ಮನೆ ಹೆಸರು ಶ್ರೀ ಜಲಕಂಠೇಶ್ವರ ನಿಲಯ ಅಂತ. ಮನೆ ಹೆಸರಿಂದ ಹಿಡಿದು ನಮ್ಗೆ ಯಾವ ತರ ಔಟ್ಕಮ್ ಬೇಕು ಅನ್ನೋದು ನಮ್ದೇ ಆದಂತ ಒಂದು ಕನಸಿತ್ತು. ಆ ಕನಸನ್ನ ಫೈನಲಿ ವಿ ಆರ್ ಲಿವಿಂಗ್ ಇನ್ ದ ಡ್ರೀಮ್. ನಮ್ ಪ್ಲಿಂತ್ ಫೌಂಡೇಶನ್ ಇಂದಾನು ಸಾಕಷ್ಟು ಚಾಲೆಂಜಿಂಗ್ ಆಗೇ ಇತ್ತು. ಡೆಮಾಲಿಷನ್, ಫೌಂಡೇಶನ್, ಪ್ಲಿಂತ್ ಲೆವೆಲ್, ನಂತರ ಪ್ರತಿಯೊಂದು ಐಡಿಯಾಸ್, ಪ್ರತಿಯೊಂದು ಡೀಟೇಲಿಂಗ್ ಸಹ ನಮಗೆ ಯಾವುದೇ ಒಂದು ವೆನ್ ವಿ ವರ್ ಓಕೆ ವಿತ್ ಫ್ಯೂ ಡಿಸೈನ್ಸ್, ಅಣ್ಣ ಗೇವ್ ಅಸ್ ಕಂಪ್ಲೀಟ್ ಇನ್ಸೈಟ್ ಅಬೌಟ್ ಇಟ್. ಅಂಡ್ ಇಲ್ಲ ಅಣ್ಣ ಹೀಗ್ ಮಾಡ್ಬೋದು ಅಂತ ಸಾಕಷ್ಟು ಆಲ್ಟರ್ನೇಟಿವ್ ಐಡಿಯಾಸ್ ಕೊಟ್ರು, ಪ್ಲಾನ್ಸ್ ಕೊಟ್ರು. ಸೊ ಓನ್ಲಿ ದೆನ್ ವಿ ಕುಡ್ ಮೂವ್ ಇನ್ ಟುಗೆದರ್. ಸೊ ಇಟ್ ವಾಸ್ ವೆರಿ coordinative, collaborative, challenging, and at last we are here. ಥ್ಯಾಂಕ್ ಯು ಅಣ್ಣ. ನಾವು ಅಪ್ರೋಚ್ ಮಾಡಿದ್ದೆ ಕಿರಣ್. ಅವ್ರನ್ನ ನಾವು ಕಿರಣ್ ಅಣ್ಣ ಅಂತ ಅಂತೀವಿ. ಸೊ ಐ ಆಲ್ವೇಸ್ ಅಡ್ರೆಸ್ ಅಸ್ ಅಣ್ಣ. ಅವ್ರದ್ದು SLB ಕನ್ಸ್ಟ್ರಕ್ಷನ್ಸ್. ಇವ್ರ ಕಾಂಟ್ಯಾಕ್ಟ್ ನಮಗ್ ಸಿಕ್ಕೋದು ನಮ್ದು ಇನ್ನೊಬ್ರು ರಿಲೇಟಿವ್ ಮನೆ ಕನ್ಸ್ಟ್ರಕ್ಷನ್ ಮಾಡಿದಾಗ. ಅದು ನೆಲಮಂಗಲದಿಂದ ನಾವು ಆ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ವಿ ವರ್ ಜಸ್ಟ್ ಫಾಂಡ್ ಆಫ್ ದಟ್ construction style and utilization of space. Only then we approached them and we ಪುನಃ ಒಂದು 3-4 ಬಾರಿ ನಮ್ ಸೈಟ್ ವಿಸಿಟ್ ಕೂಡ ಮಾಡಿದ್ರು. ಇದು ನಮ್ದೇ ಮನೆ ಆಗಿತ್ತು. ಸೊ ಇದನ್ನ ಡೆಮಾಲಿಷ್ ಮಾಡಿ ಕನ್ಸ್ಟ್ರಕ್ಟ್ ಮಾಡೋದು ಬಹಳ ಕಷ್ಟದ ಕೆಲಸನೇ ಆಗಿತ್ತು. ಬಿಕಾಸ್ ಸಿನ್ಸ್ ದಿಸ್ ಏರಿಯಾ, ನಮ್ಮ ಮನೆ ಇರೋ ಏರಿಯಾ well occupied and it is a residential area. It was very complicated and challenging for Anna to complete this construction. Each floor and we have external staircase also, internal staircase also. When we take internal staircase, it takes us to third floor. Third floor is where we are, me and my siblings are residing. Allu saha ಎರಡ್ room, it's kind of master bedroom, but I negotiated. I needed balcony, so that's where it is. And a mini hall, ಅಲ್ಲೂ ಕೂಡ ಇಷ್ಟು ಅಕಾಮಡೇಟ್ ಆಗಿದೆ. ಆನಂತರ ದೆರ್ ಇಸ್ ಅ ಫೋರ್ತ್ ಫ್ಲೋರ್ ನಲ್ಲಿ 1 BHK 2 ಮನೆ. ನಂತರ ಫಿಫ್ತ್ ಫ್ಲೋರ್ ಹೋದ್ರೆ ದೆರ್ ಇಸ್ ಅ ಲಾಂಡ್ರಿ ಏರಿಯಾ, ದೆರ್ ಇಸ್ ಅ ಸ್ಮಾಲ್ ಸ್ಟೋರೇಜ್, ಸಪರೇಟ್ ಆಗಿ ಒಂದು ಸೆಕ್ಷನ್ ಇದೆ. ಆನಂತರ ಲಿಫ್ಟ್ ರೂಮ್. ಸೊ ಇದಿಷ್ಟು ಬಿಲ್ಡಿಂಗ್ 56 ಚದರ ಅಡಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಔಟ್ಕಮ್ ಬಂದಿರೋದು ಎಲ್ಲರಿಗೂ ಒಂಥರ ಆಶ್ಚರ್ಯವಾಗಿತ್ತು. ಸೊ ಯಾ, we are happy about it and we are very grateful and thankful to Anna. Being of dimension 2050, it was not even a complete site or not even an appropriate measurement. ಹೇಳ್ತೀವಲ್ಲ, ಒಂದ್ ಸೈಟ್ ಅಂದ್ರೆ ಕರೆಕ್ಟ್ ಆಗಿ ಚೌಕಾಕಾರದಲ್ಲಿ ಇರ್ಬೇಕು, ಆತರ ಇರ್ಲಿಲ್ಲ. ಈ ರೆಕ್ಟಾಂಗ್ಯುಲರ್ ಡೈಮೆನ್ಷನಲ್ ಸೈಟ್ ನಲ್ಲಿ ನಮಗೆ ಸಾಕಷ್ಟು ಎಲಿಮೆಂಟ್ಸ್ ಬಂದಿದೆ. ಸ್ಟಾರ್ಟಿಂಗ್ ಫ್ರಮ್ ಫ್ರಂಟ್ ಅಲ್ಲಿ ನಾವು ಪಾರ್ಕಿಂಗ್ ಇದೆ, ನಂತರ 1 BHK ಹೋಮ್ ಇದೆ ಅಲ್ಲಿ. Nantra there is also a lift area, there is also a small common usage ತರ ಯುಟಿಲಿಟಿ ಇದೆ. ನಂತರ ಅಲ್ಲಿ ಗ್ಯಾಸ್ ಸಿಲಿಂಡರ್ ಸೆಗ್ಮೆಂಟ್ ಅಲ್ಲಿ ಎಲ್ಲ ಒಂದೇ ಕಡೆನು ಪ್ಲೇಸ್ ಮಾಡೋ ಹಾಗಾಗಿದೆ. ಆನಂತರ ಫಸ್ಟ್ ಫ್ಲೋರ್ ಬರ್ತದಂಗೆ 2 BHK ಇದೆ. 2 BHK ನಲ್ಲಿ ವಿತ್ ಆಲ್ ಸಪರೇಟ್ ವಾಶ್ರೂಮ್ ಫೆಸಿಲಿಟಿ ಪ್ರತಿಯೊಂದು ಅಲ್ಲಿ ಆಗಿದೆ. ಆನಂತರ ಮೂವಿಂಗ್ ಇನ್, ಇಟ್ ಇಸ್ ಆರ್ ಹೋಮ್. ಸೆಕೆಂಡ್ ಅಂಡ್ ಥರ್ಡ್ ಫ್ಲೋರ್ ಇಸ್ ವೇರ್ ವಿ ರಿಸೈಡ್. ಸೊ ಸೆಕೆಂಡ್ ಫ್ಲೋರ್ ನೀವು ನಮ್ಮ ಮನೇಲಿ ನೋಡ್ಬೋದು, ಸಾಕಷ್ಟು ಎಲಿಮೆಂಟ್ಸ್ ಇದೆ. ದರ್ ಇಸ್ ನಥಿಂಗ್ ಲೈಕ್ ಡಿಮಾರ್ಕೇಟೆಡ್ ಡೈಮೆನ್ಷನ್ಸ್ ತರ, ಬಟ್ ದ ಎಂಟೈರ್ ಸ್ಪೇಸ್, ದಿಸ್ particular floor has 7 segments, if you could believe it or not. There is washroom, there is hall, there is a hidden storage, if you could see. ನಂತರ ಡೈನಿಂಗ್, ದೇವ್ರ ಮನೆ, 1 ಬೆಡ್ರೂಮ್, ಒಂದು ಅಪ್ಪ ಅಮ್ಮ ರೂಮ್ ಇದೆ, ನಂತರ ಕಿಚನ್ ಇದೆ. ಸೊ ಇದಿಷ್ಟು ಇಲ್ಲಿ ಬಂದಿದೆ. ಸೊ ವೆನ್ ವಿ ವರ್ ಫಾಂಡ್ ಆಫ್ ಬಾಲ್ಕನಿ, ವಿ ಕುಡಂಟ್ ಅಕಾಮಡೇಟ್ ಇನ್ ದಿಸ್ ಫ್ಲೋರ್, ಬಟ್ ಸ್ಟಿಲ್ ಅಣ್ಣ ಗೇವ್ ಅ ಪ್ರಾವಿಷನ್ ವೇರ್ ಇನ್, ಇಲ್ಲ ಅಣ್ಣ ಇದು ಓಪನ್ ಮಾಡಿ ಗೇಟ್ ತರ ನೋಡಿ ಹೊರಗಡೆನು ನಿಮ್ ವ್ಯೂ ಸಿಗುತ್ತೆ ಅನ್ನೋ ತರ ಈ ಲೇಔಟ್ ಪ್ಲಾನ್ ಮಾಡಿದ್ದಾರೆ. ಅದಷ್ಟು ಡೀಟೇಲಿಂಗ್ ಆಗಿ ಬಂದಿದೆ. ಅಂಡ್ now we are living it and it's so nice. ನಮ್ ಫ್ಲೋರ್, ನಮ್ ಮನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅಲ್ಲಿಂದ there is lift in the entire space is utilized. Lift area in there is a diversion and there is a passage, that's where we enter. Our home is east facing and ಒಳಗ್ ಬರ್ತಾ ಇದ್ದಂಗೆ there is a big living hall where it could accommodate more than
20-25 ಪೀಪಲ್ ಅಟ್ ಎ ಟೈಮ್ ಆ ತರ ಇದೆ. ಇಷ್ಟು ಬ್ಯೂಟಿಫುಲ್ ಆಗಿ ಇಷ್ಟು ಹೋಮ್ ಟೂರ್ನೆಲ್ಲ ಮಾಡಿದ ನಂತರ ನಿಮ್ಗೆ ನೋಡ್ಲಿಕ್ ಬರತ್ತೆ ಎಷ್ಟು ಇಂಟ್ರಿಕೇಟ್ ಆಗಿ ಡಿಸೈನ್ ಮಾಡಿ ಎಷ್ಟು ಡಿಟೇಲಿಂಗ್ ಆಗಿ ನಮ್ ಮನೆ ಇಷ್ಟು ಕೊನೆವರೆಗೂ ಬರ್ಲಿಕ್ಕೆ. ಯಾಕಂದ್ರೆ ಈ ಮಧ್ಯೆ ನಮ್ ಕನ್ಸ್ಟ್ರಕ್ಷನ್ ಶುರು ಆದ ನಂತರ ದೇರ್ ವಾಸ್ ಅ ಸ್ಟ್ರೈಕ್, ದೇರ್ ವಾಸ್ ಎವ್ರಿಥಿಂಗ್, ಬಟ್ ಅಣ್ಣ ಸ್ಟುಡ್ ದೇರ್, ಈ ಕೇಮ್ ಎವ್ರಿ ಡೇ ಟು ದ ಸೈಟ್. ಒಂದ್ ಕ್ಯೂರಿಂಗ್ ಆಗ್ಲಿ, ಒಂದ್ ಸೆಂಟ್ರಿಂಗ್ ಆಗ್ಲಿ, ಒಂದ್ ಈವನ್ ವುಡ್ ವರ್ಕ್ ಆಗ್ತಾ ಇರ್ಲಿ, ಎವ್ರಿ ಡೇ ವಾಸ್ ಹಿಯರ್. ಡ್ಯೂರಿಂಗ್ ಅವರ್ ಗೃಹ ಪ್ರವೇಶ ಆ ದಿವಸ, ಇನ್ನೊಂದ್ ದಿವಸ ರಾತ್ರಿ ಎಷ್ಟೊತ್ತಾದ್ರೂ ಅಣ್ಣ ಇಲ್ಲೇ ಇದ್ದು ಕೆಲಸ ಫಿನಿಶ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿ. ಆ ಟೈಮ್ ನಲ್ಲಿ ಟೆಂಪರರಿ ಹ್ಯಾಂಡ್ ಓವರ್, ಯು ನೋ ದಟ್. ಸೊ ಆ ಟೈಮಿಗೆ ಹ್ಯಾಂಡ್ ಓವರ್ ಕೊಟ್ಟಿ ನಮ್ಗೆ, ಇಲ್ಲ ಅಣ್ಣ ಇದಾಗತ್ತೆ, ನಿಮ್ ಡೇಟಿಗೆ ಇದ್ ನಾನ್ ಮಾಡ್ಕೊಡ್ತೇನೆ. ಯಾಕಂದ್ರೆ ಇಟ್ ವಾಸ್ ಸಡನ್ ಪ್ಲಾನ್. ನಮ್ದು ಗೃಹ ಪ್ರವೇಶ ಡೇಟ್ ಇಟ್ ವಾಸ್ ಲೈಕ್ ಮಿಸ್ಟೀರಿಯಸ್. ಯಾಕಂದ್ರೆ ಆಷಾಢ ಹಿಂದೆನೆ ನಮಗ್ ಬೇಕಾಗಿದ್ದುದ್ರಿಂದ ಅಣ್ಣ ಆ ಟೈಮಿಗೆ, ಆ ಮೂಮೆಂಟ್ಗೆ ನಮ್ ಜೊತೆ ನಿಂತಿದ್ದಕ್ಕೆ ನಾವು ಆ ದಿವ್ಸಕ್ಕೆ ಗೃಹ ಪ್ರವೇಶ ಮಾಡ್ಲಿಕ್ಕಾಯ್ತು. ಪ್ರತಿಯೊಬ್ರು ಬರೋರೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೆ ಇದು 2050 ಅಂತ ಅನ್ಸೋದೇ ಇಲ್ಲ ಅನ್ನೋ ತರ ಹೇಳೋ ಹಾಗೆ ಡಿಸೈನ್ ಮಾಡ್ಕೊಟ್ಟಿದ್ದಕ್ಕೆ ಅಣ್ಣನಿಗೆ ತುಂಬಾ ಅವ್ರಿಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಶ್ರೀ ಲಕ್ಷ್ಮೀ ವಿಲಾಸ್ ಕನ್ಸ್ಟ್ರಕ್ಷನ್ ಗೆ ಫೈನಲಿ ಒಂದು ಕುಡೋಸ್. ಥ್ಯಾಂಕ್ ಯು ಸೋ ಮಚ್, because it was a long journey and you stood by us, you were there for us every moment. ಒಂದು ಸ್ಮಾಲ್ ಏನೋ ಒಂದ್ ಸ್ವಿಚ್ ಹೋಯ್ತು, ಏನೋ ಒಂದ್ ಎಲೆಕ್ಟ್ರಿಕ್ ವರ್ಕ್ ಆಗ್ತಾ ಇಲ್ಲ ಅಂದಾಗ್ಲೂ ಬಂದು ನೋಡಿದ್ದು ಅಣ್ಣನೇ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಪ್ರಾಜೆಕ್ಟ್.